Hello students, ಇದು program number 11. Write a C program to add n natural numbers. ಈ ಪ್ರೋಗ್ರಾಮಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಆ್ಯಸ್ ಯೂಶುವಲ್ ಡಿಕ್ಲರೇಷನ್ ಇದೆ. ಎನ್, ಐ ಮತ್ತು ಸಮ್ ಅನ್ನೋ 3 ವೇರಿಯೇಬಲ್ಸು ಡಿಕ್ಲೇರ್ ಆಗಿದೆ. ಡಿಕ್ಲರೇಷನ್ ಅಂದರೆ ಏನು, ಹೇಗೆ ಮಾಡೋದು, ಪ್ರೀವಿಯಸ್ ಪ್ರೋಗ್ರಾಮ್ಸಲ್ಲೆಲ್ಲ ಸುಮಾರು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನಕ್ಕೆ ಎನ್, ಐ, ಸಮ್ ಅನ್ನೋದೇ ವೇರಿಯೇಬಲ್ ಆಗಿ ತಗೊಂಡ್ವಿ ಅಂತಂದರೆ, ಅಗೇನ್ ದಿ ಆನ್ಸರ್ ಈಸ್ ಇನ್ ದಿ ಕ್ವೆಶನ್ ಆಫ್ ದಿ ಪ್ರೋಗ್ರಾಮ್. ಸಿ ಪ್ರೋಗ್ರಾಮ್ ಟು ಆ್ಯಡ್ ಎನ್ ನ್ಯಾಚುರಲ್ ನಂಬರ್ಸ್. ಎನ್ ನಂಬರ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂದರೆ ಏನು, 1 2 3 4 5 6 ಈ ರೀತಿ ಏನು ನಾವು ಕೌಂಟಿಂಗ್ ಸಿಸ್ಟಮಲ್ಲಿ ಯೂಸ್ ಮಾಡ್ತೀವಿ, ಈ ನಂಬರ್ಗಳನ್ನ ನ್ಯಾಚುರಲ್ ನಂಬರ್ ಅಂತ ಹೇಳ್ತೀವಿ. ಈ ಎನ್ ಅಂತಂದರೆ ಎಷ್ಟುವರೆಗಾದರೂ ಹೋಗ್ಬೋದು. ನಾನು ಒಂದು 10 ನ್ಯಾಚುರಲ್ ನಂಬರ್ಸ್ ಆ್ಯಡ್ ಮಾಡ್ಬೋದು. ಲೈಕ್ 1 + 2 + 3 + 4 + 5 + 6 + 7 + 8 + 10 ಅಂದರೆ ಅದು 10 ನ್ಯಾಚುರಲ್ ನಂಬರ್ದು ಅಡಿಷನ್ ಆಗುತ್ತೆ. ಈಗ ನಾನು 5 ನ್ಯಾಚುರಲ್ ನಂಬರ್ಸ್ ಮಾತ್ರ ಆ್ಯಡ್ ಮಾಡ್ತೀನಿ ಅಂದರೆ ಆಗ 1 + 2 + 3 + 4 + 5 ಎಷ್ಟಾಯಿತು, 1 + 2 3, 3 + 3 6, 6 + 4 10, 10 + 5 15 ಆಯಿತು. ಸೊ ಆನ್ಸರ್ ಎಷ್ಟು ಬರಬೇಕು, ಈ ಪ್ರೋಗ್ರಾಮ್ ಬರೆದಾಗ 15 ಅಂತ ಬರಬೇಕು. ಸೊ ಈ ರೀತಿ ಎನ್ ಅಂತಂದರೆ ಎನ್ ಕ್ಯಾನ್ ಬಿ ರೀಪ್ಲೇಸ್ಡ್ ಬೈ ಎನಿ ನ್ಯಾಚುರಲ್ ನಂಬರ್, ಅಂದರೆ ಮ್ಯಾಕ್ಸಿಮಮ್ ನಂಬರ್ ಅಲ್ಲಿ ತನಕ ಆ್ಯಡ್ ಆಗ್ತಾನೇ ಇರುತ್ತೆ ನಂಬರ್ಸು. ನೀವು ಎಲ್ಲಿಂದನಾದರೂ ಸ್ಟಾರ್ಟ್ ಮಾಡ್ಕೊಳ್ಳಿ. ವೇರಿಯೇಬಲ್ ಡಿಕ್ಲರೇಷನ್. ಸೊ ಎನ್ ಅಂತ ಏನಕ್ಕೆ ತಗೊಂಡಿದ್ದೀನಿ ಅಂದರೆ ಕ್ವೆಶನ್ ನೋಡೇ ನಿಮ್ಗೆ ಅರ್ಥ ಆಗಿರ್ಬೋದು. ಎನ್ ನ್ಯಾಚುರಲ್ ನಂಬರ್ಸ್, ಐ ಕೌಂಟಿಂಗ್ಗೆ. ನ್ಯಾಚುರಲ್ ನಂಬರ್ ಅಂದರೆ ಆಬ್ವಿಯಸ್ಲಿ 1ಇಂದ ಸ್ಟಾರ್ಟ್ ಆಗುತ್ತೆ. ಸೊ 1ಇಂದ ಕೌಂಟಿಂಗ್, ಯಾವುದೇ ಕೌಂಟಿಂಗ್ ಆಗಲಿ 1ಇಂದ ಸ್ಟಾರ್ಟ್ ಆಗುತ್ತೆ. ನಾವು ಮ್ಯಾಕ್ಸಿಮಮ್ ನಂಬರ್ ನಮ್ಗೆ ಯಾರೋ ಹೇಳಿದ್ರೆ, ಈಗ ಟೇಬಲ್ಸ್ ಹೇಳಿ, 5 ಟೇಬಲ್ ಹೇಳಿ, 6ದು ಟೇಬಲ್ ಹೇಳಿ, ಅಥವಾ 15ದು ಟೇಬಲ್ ಹೇಳಿ ಅಂತ ಯಾರು ಕೇಳಿದ್ರೆ, ವಿ ಸ್ಟಾರ್ಟ್ ಫ್ರಮ್ 1 ಇಟ್ ಸೆಲ್ಫ್ ಅಲ್ವಾ. 15 1s 15, 15 2s 30, 15 3s 45 ಈ ರೀತಿ ಹೇಳ್ತಾ ಹೋಗ್ತೀವಿ. ಸೊ ಯಾವುದೇ ಕೌಂಟಿಂಗು ಇಟ್ ಸ್ಟಾರ್ಟ್ಸ್ ಫ್ರಮ್ 1. ಸೊ ಅದಕ್ಕೆ ನಾವೊಂದು ವೇರಿಯೇಬಲ್ ಬೇಕು. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಅದಿರೋದೇ ಹಾಗೆ. ಯಾವುದು ಡೈರೆಕ್ಟಾಗಿ ನೀವು ನಂಬರು ಡೈರೆಕ್ಟಾಗಿ ಹಾಕೊಳ್ಳೋ ಹಾಗಿಲ್ಲ. ಒಂದು ವೇರಿಯೇಬಲ್ ಅಂತ ಡಿಕ್ಲೇರ್ ಮಾಡಿಕೊಂಡು ಅದರೊಳಗೆ ಆ ನಂಬರ್ನ ನೀವು ಹಾಕ್ತಾ ಬರಬೇಕಾಗುತ್ತೆ. ಐ ಅನ್ನೋದು ಆ ವೇರಿಯೇಬಲ್. ಇನಿಷಿಯಲೈಸೇಷನ್ ಅಂದರೆ ಸ್ಟಾರ್ಟಿಂಗ್ ನಂಬರು ಇದಿರಲೇಬೇಕು. ಸ್ಟಾರ್ಟಿಂಗ್ ನಂಬರ್ ಇದಿರಲೇಬೇಕು. ಆಬ್ವಿಯಸ್ಲಿ 1ಇಂದ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಐ = 1 ಅಂತ ನೀವು ಹಾಕ್ಕೋಬೇಕು. ಅದಕ್ಕೆ ಇಲ್ಲಿ ಐ ಆದರೂ ತಗೊಳ್ಳಿ, ಎ ತಗೊಳ್ಳಿ, ಬಿ ತಗೊಳ್ಳಿ, ನಿಮ್ಮಿಷ್ಟ. ಇಟ್ಸ್ ಯೂಸರ್ ಡಿಫೈನ್ಡ್ ವೇರಿಯೇಬಲ್. ಆಬ್ವಿಯಸ್ಲಿ ಯೂಸರ್ ಡಿಫೈನ್ಡು ವೇರಿಯೇಬಲ್ ನೇಮು ನಾವೇನಾದರೂ ಬರ್ಕೋಬೋದು ಅಕಾರ್ಡಿಂಗ್ ಟು ಸಮ್ ರೂಲ್ಸ್ ಅಷ್ಟೇ. ಆ ರೂಲ್ಸಲ್ಲಿ ಏನಿದೆ ಆ ರೀತಿ ಕ್ಯಾರೆಕ್ಟರ್ಗಳಿದ್ರೆ ಆಯಿತು. ಇಲ್ಲಿ ಐ = 1 ಅಂತ ನಾನು ಇನಿಷಿಯಲೈಸ್ ಮಾಡ್ಕೊಳ್ಳೋಕ್ಕೆ ಐ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಎಲ್ಲಿ ತನಕ ನಾನು ಕೌಂಟಿಂಗ್ ಮಾಡಬೇಕು ಆಗಲೇ ಎಕ್ಸಾಂಪಲ್ ಕೊಟ್ಟೆ. ಈಗ ಸಪೋಸ್ 5 ತನಕ ಕೌಂಟಿಂಗ್ ಮಾಡಬೇಕು ಅಂತಂದರೆ n = 5 ಆಗುತ್ತೆ. ನಾನು 100 ತನಕ ಕೌಂಟಿಂಗ್ ಮಾಡಬೇಕಂದ್ರೆ n = 100 ಆಗುತ್ತೆ. ಕ್ವೆಶನ್ ಇರೋದೇನು, ರೈಟ್ ಎ ಸಿ ಪ್ರೋಗ್ರಾಮ್ ಟು ಆ್ಯಡ್ ಎನ್ ನ್ಯಾಚುರಲ್ ನಂಬರ್ಸ್. ನಾನು 5 ತನಕನಾರು ಮಾಡ್ಬೋದು, 100 or 1000 ತನಕನಾದರೂ ನಾನು ಆ್ಯಡ್ ಮಾಡ್ಬೋದು. ಸೊ ಆಟೋಮೆಟಿಕ್ಕು ಆ ಕೌಂಟಿಂಗ್ ಸ್ಟಾರ್ಟ್ ಆಗೋದು ಆ್ಯಡ್ ಮಾಡೋಕ್ಕೆ 1ಇಂದ. ನಾನು ಎಂಡಿಂಗ್ ನಂಬರು ಎನ್ನಲ್ಲಿ ನಾನು ಏನು ಕೊಟ್ಟಿರ್ತೀನಿ ಅದಾಗಿರುತ್ತೆ. ಸೊ ಎನ್ ಬೇಕು ನನಗೆ, ಐ ಬೇಕು, ಸಮ್ಮು ಆ್ಯಡ್ ಮಾಡೋಕ್ಕೆ ಬೇಕಲ್ಲ. ಈಗ 1 + 2 ಎಷ್ಟಾಯಿತು, 3 ಆಯಿತು. 3 + 3 2 ಆದಮೇಲೆ ನೆಕ್ಸ್ಟ್ ನಂಬರ್ ಏನು, 3. ಸಪೋಸ್ 5 ಅಂತ, n = 5 ಅಂತ ಇದೆ. ಎಂಟರ್ ಎ ಪಾಸಿಟಿವ್ ಇಂಟಿಜರ್ ಅಂದಾಗ ನಾನು 5 ಹಾಕಿರ್ಬೋದು. ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ಇದು.
ಪರ್ಸೆಂಟೇಜ್ ಡಿ ಒಂದೇ. ಏನಕ್ಕೆ ಅಂದರೆ ಫಾರ್ 5 ಒಂದೇ %d ಹಾಕ್ಕೊಂಡಿದ್ದೀನಿ. ಅಡ್ರೆಸ್ ಆಪ್ರೇಟರ್ n. ಸೊ ಕೌಂಟಿಂಗ್ ಆಬ್ವಿಯಸ್ಲಿ ಎಲ್ಲಿಂದ ಸ್ಟಾರ್ಟ್ ಆಗಬೇಕು? 1 2. ನಂಬರ್ಗಳು ಏನು? 1ಇಂದ 5ವರೆಗೆ ನಾವು ಕೌಂಟ್ ಮಾಡೋದು 1 2 3 4 5 ಅಂತ ಕೌಂಟ್ ಮಾಡ್ತೀವಿ. ಸೊ ಇದೆರಡು ಆ್ಯಡ್ ಮಾಡಿದ್ರೆ ನನಗೇನು ಸಿಗುತ್ತೆ? 3 ಅಂತ ಸಿಗುತ್ತೆ. ಈ ರಿಸಲ್ಟ್ ಬಂದಿರೋ 3ನ ನೆಕ್ಸ್ಟ್ ನಂಬರ್ಗೆ ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ? ರಿಸಲ್ಟ್ ಬಂದಿರೋ ನಂಬರ್ ಏನು ಬಂದಿದೆ ಅದ್ರ ಜೊತೆ ನೆಕ್ಸ್ಟ್ ನಂಬರ್ ಆ್ಯಡ್ ಮಾಡ್ತೀನಿ, 6 ಸಿಗುತ್ತೆ. ನೆಕ್ಸ್ಟು ಇಲ್ಲಿ ಬಂದಿರೋ ರಿಸಲ್ಟ್ ನೆಕ್ಸ್ಟ್ ನಂಬರ್ ಜೊತೆ ಆ್ಯಡ್ ಮಾಡ್ತೀನಿ, 6 + 4 ನನಗೆ 10 ಸಿಕ್ತು. ನೆಕ್ಸ್ಟು 10 ಜೊತೆ ನಾನು ಲಾಸ್ಟ್ ನಂಬರ್ 5 ಆ್ಯಡ್ ಮಾಡ್ತೀನಿ, 10 + 5 = 15. ಸೊ ದಿಸ್ ಈಸ್ ದಿ ರಿಸಲ್ಟ್. ಐ ಒಳಗೆ ಒಂದು ಸತಿ 1 ಇದ್ದರೆ 1 ಮತ್ತು 2 ಆ್ಯಡ್ ಮಾಡಿದ್ಮೇಲೆ ಇದ್ರ ಕೆಲಸ ಮುಗೀತು. ಈಗ ಇದು 1 ಮತ್ತು 2ನ ಇಟ್ಕೊಳ್ಳಲ್ಲ ತನ್ನಲ್ಲಿ. ನೆಕ್ಸ್ಟ್ ಏನು ಇಟ್ಕೊಳ್ಳುತ್ತೆ? ಅದು I = 1 ಇದು ಸ್ಟಾರ್ಟ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ನಂಬರ್ ಏನು? ಆಬ್ವಿಯಸ್ಲಿ 1 ಆದಮೇಲೆ 2 ಅಂತ ಬರುತ್ತೆ. ಸೊ ಇಲ್ಲೇನಾಯಿತು? ಸಮ್ ಪ್ಲಸ್ ಈಕ್ವಲ್ ಟು ಐ. ದಿಸ್ ಈಸ್ ನಥಿಂಗ್ ಬಟ್ ಸಮ್ ಈಕ್ವಲ್ ಟು ಸಮ್ ಪ್ಲಸ್ ಐ ಅಂತ ಅರ್ಥ. ಸೊ ಇಲ್ಲೊಂದು ಫಾರ್ಮುಲಾ ಇದೆ, ಸಮ್ ಈಕ್ವಲ್ ಟು ಸಮ್ ಪ್ಲಸ್ ಐ ಅಂತ. ಸೊ ಸಮ್ ಈಕ್ವಲ್ ಟು ಸಮ್ ಅಂದರೆ ಏನು? ಎಷ್ಟು ನಂಬರ್ ಹಾಕಬೇಕು? ನಮಗೆ ಫಸ್ಟ್ ಗೊತ್ತಿರಲ್ಲ ಎಷ್ಟು ನಂಬರ್ ಹಾಕಬೇಕು ಅಂತ. ಅದಕ್ಕೆ ನಾವಿಲ್ಲಿ ಇನಿಷಿಯಲೈಸೇಷನ್ ಅಂತ ಮಾಡ್ಕೋಬೇಕು. ದಟ್ ಈಸ್ 0 ಪ್ಲಸ್ ಐ ವ್ಯಾಲ್ಯೂ ಎಷ್ಟಿದೆ? 1 ಅಂತ ಇದೆ. ಸೊ ಸಮ್ ಎಷ್ಟು ಸ್ಟೋರ್ ಮಾಡುತ್ತೆ? ಸಮ್ ಈಕ್ವಲ್ ಟು 1. ಇದು ಫಸ್ಟ್ ರಿಸಲ್ಟ್, ಫಸ್ಟ್ ವ್ಯಾಲ್ಯೂ ಆಫ್ ಸಮ್ ವೇರಿಯಬಲ್. ನೆಕ್ಸ್ಟು ಸೊ ಈ 1 ಈ ವರ್ಕ್ ಆಯಿತು. ನೆಕ್ಸ್ಟು ಐ ಆದಮೇಲೆ ನೆಕ್ಸ್ಟ್ I = 1 ಆದಮೇಲೆ ನೆಕ್ಸ್ಟ್ ನಂಬರ್ ಆಬ್ವಿಯಸ್ಲಿ 2. ಐ 2 ಆಗಿ ಇಂಕ್ರಿಮೆಂಟ್ ಆಗುತ್ತೆ. ಹೇಗದು 2 ಆಯಿತು ಅಂದರೆ ವಿ ಹ್ಯಾವ್ I++ ಆಪ್ರೇಟರ್ ಇಯರ್. I++ ಇಸ್ ನಥಿಂಗ್ ಬಟ್ I = I+1 ಅಂತ ಅರ್ಥ. ಐ ವ್ಯಾಲ್ಯೂ ಏನಿದೆ? 1 ಇದೆ ಆಲ್ರೆಡಿ. ಇನ್ನೊಂದು 1 ನಾನು ಆ್ಯಡ್ ಮಾಡ್ತೀನಿ ಕಾನ್ಸ್ಟೆಂಟು, ಆಗ ಅದು 2 ಆಯಿತು. ಸೊ ಈ 2 ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಸಮ್ ಈಕ್ವಲ್ ಟು ಸಮ್ ಪ್ಲಸ್ ಐ. ಈ ಫಾರ್ಮುಲಾದಲ್ಲಿ ನಾನು ಸಮ್ ವ್ಯಾಲ್ಯೂ ಏನಿದೆ ಈಗ ಇನಿಷಿಯಲ್ ಸ್ಟೇಜಲ್ಲಿ 0 ಇತ್ತು, ಈಗ 1 ಇದೆ. ಐ ವ್ಯಾಲ್ಯೂ ಇನಿಷಿಯಲಿ ಏನಿತ್ತು? 1 ಇತ್ತು, ಈಗ 2 ಆಗಿದೆ ಅದು. ಸೊ ಸಮ್ ವ್ಯಾಲ್ಯೂ ಏನಾಯಿತು? ಈಕ್ವಲ್ ಟು 3 ಆಯಿತು. ಸೊ ನೋಡಿ, ಈ 1 + 2 = 3 ಆ್ಯಡ್ ಮಾಡೋಕ್ಕೆ ಇದಿಷ್ಟು ಸ್ಟೆಪ್ಸು ಫಾಲೋ ಆಗಿದೆ. ಸಿಮಿಲರ್ಲಿ ಫಾರ್ 3 + 3 6 + 4 10 + 5 ಇದೇ ರೀತಿ ಆ್ಯಡ್ ಆಗುತ್ತೆ.